ಕೊರತೆ. ಸಾಮಾನ್ಯವಾಗಿ ಮಾನವನಿಗೆ ಎಷ್ಟು ಕೊಟ್ಟರೂ ಇನ್ನೂ ಬೇಕು ಅಂತಲೇ ಕೇಳ್ತಾ ಇರ್ತಾನೆ. ಅದು ಏನೇ ಆಗಿರಲಿ ಇನ್ನೂ ಬೇಕು ಎಂದೇ ಹೇಳ್ತಾನೆ. ಇದು ಮಾನವನ ಸಹಜ ಗುಣ. ಮಹಿಳೆಯೊಬ್ಬಳು ತುಳಸಿ ಪೂಜೆ ಮಾಡಲು ಬಂದಿರ್ತಾಳೆ. ಆ ಪೂಜೆಯ ತಟ್ಟೆಯಲ್ಲಿ ಸ್ವಲ್ಪ ಬೆಲ್ಲವನ್ನು ನೈವೇದ್ಯಕ್ಕಾಗಿ ಇಟ್ಟಿರ್ತಾಳೆ. ಅದನ್ನು ಅಲ್ಲಿಯೇ ಇದ್ದಂತಹ ನಾಯಿಯೊಂದು ನೋಡಿ ಕಚ್ಕೊಂಡು ಹೋಗ್ಬಿಡತ್ತೆ. ಮಹಿಳೆಗೆ ತುಂಬ ದುಃಖವಾಯಿತು. ಬಹಳವಾಗಿ ಅಳ್ತಾ ಇರ್ತಾಳೆ. ಇದನ್ನು ನೋಡಿ ಪಕ್ಕದ ಮನೆಯವರು ಅಳಬೇಡ ಅಂತ ಹೇಳಿ 1 kg ಬೆಲ್ಲವನ್ನು ಕೊಡ್ತಾರೆ. ಆದರೂ ಆಕೆ ಅಳುವನ್ನು ನಿಲ್ಲಿಸಲಿಲ್ಲ. ಕಾರಣ ಕೇಳಿದಾಗ ನಾನು ಇಟ್ಟಿದ್ದು ಎಲ್ಲ ಸೇರಿದರೆ 1/4 kg ಆಗ್ತಾಯಿತ್ತು ಅಂತ ಹೇಳ್ತಾಳೆ. ಹೀಗೆ ನಮ್ಮ ಜೀವನವೂ ಸಹ. ಒಂದು ಊರಿನಲ್ಲಿ ಒಬ್ಬ ಯುವಕನಿರ್ತಾನೆ. ಅವನಿಗೆ ತಾನೇ ಆ ಊರಿನಲ್ಲಿ ಶ್ರೀಮಂತನಾಗಿರಬೇಕು ಅಂತ ಹೇಳಿ ಕಲ್ಪಿಸಿಕೊಂಡು ಹೊರಡ್ತಾನೆ. ದಾರಿಯಲ್ಲಿ ಸಂತನೊಬ್ಬನನ್ನು ನೋಡ್ತಾನೆ. ಅವನು ತನಗೆ ಸಹಾಯ ಮಾಡಬಹುದು ಅಂತ ಅಂದ್ಕೊಂಡು ಮಾತನಾಡಿಸ್ತಾನೆ. ಅವನಿಗೆ ತಿಳಿಯಿತು. ನಿನಗೇನು ಬೇಕು ಅಂತ ಕೇಳ್ತಾನೆ. ಆಗ ಯುವಕ ಹೇಳ್ತಾನೆ, ನಾನು ಶ್ರೀಮಂತನಾಗಬೇಕು ಅಂತ. ಸಂತನು ಆಗಲಿ ನಿನಗೆ ಎಷ್ಟು ಬೇಕು ಅಂತ ಕೇಳ್ತಾನೆ. ಯುವಕ ತನಗೆ ತಿಳಿದಷ್ಟು ಮೊತ್ತದ ಹಣವನ್ನು ಕೊಡಿ ಅಂತ ಕೇಳ್ತಾನೆ. ಇಷ್ಟು ಸಾಕೆ ಅಂತ ಕೇಳ್ತಾನೆ ಸಂತ. ಆಗ ಯುವಕನಿಗೆ ತಿಳಿಯುತ್ತೆ ಇನ್ನೂ ಹೆಚ್ಚಾಗಿ ಕೇಳೋಣ ಅಂತ ಹೇಳಿ. ನಾಳೆ ಬರ್ತೇನೆ ಅಂಥೇಳಿ ಮನೆಗೆ ಹೋಗಿ ಇನ್ನೂ ಹೆಚ್ಚಾಗಿ ಕೇಳೋಣ ಅಂಥೇಳಿ ನಿರ್ಧಾರವನ್ನು ಮಾಡ್ತಾನೆ. ಮತ್ತು ಸಂತನ ಬಳಿಗೆ ಬರ್ತಾನೆ. ಆಗಲೂ ಸಂತನು ಕೊಡುತ್ತೇನೆ, ಆದರೆ ನಿನಗೆ ಇಷ್ಟು ಸಾಕೆ ಅಂತ ಕೇಳ್ತಾನೆ. ಪುನಃ ಯುವಕನಿಗೆ ಆಸೆ ಹೆಚ್ಚಾಗುತ್ತೆ. ಇವರು ಕೊಡುವಾಗ ತೆಗೆದುಕೊಳ್ಬೇಕು ಅಂತ ಭಾವಿಸಿ ಮತ್ತೆ ಮನೆಗೆ ಹೋಗಿ ನಾಳೆ ಬರ್ತೇನೆ ಅಂತ ಹೇಳಿ ಬರ್ತಾನೆ. ಆದರೆ ಮಾರನೆಯ ದಿನ ಸಂತರು ಅಲ್ಲಿರಲಿಲ್ಲ.